ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದಲ್ಲಿ ನಡೀತಾ ಇರುವಂತಹ ರಸ್ತೆ ಕಾಮಗಾರಿಗೆ ಮತ್ತೆ ಅಡ್ಡಿ ಉಂಟಾಗಿದೆ. ಜಮೀನಿಗೆ ಕಾನೂನುಬದ್ಧವಾಗಿ ಪರಿಹಾರ ನೀಡದೆ ಕಾಮಗಾರಿ ಕೈಗೊಂಡಿದ್ದ ಹಿನ್ನೆಲೆಯಲ್ಲಿ ಮಾಲೀಕರು ಕೋರ್ಟ್ನ ಮೊರೆ ಹೋಗಿದ್ರು. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಜಮೀನು ಮಾಲಕಿ ಎಪಿಎಂಸಿ ಮಾಜಿ ಅಧ್ಯಕ್ಷೆ ಕುರ್ಕಿ ರಾಜೇಶ್ವರಿ, ನರಸಾಪುರದ ದ್ವಿಪಥ ರಸ್ತೆಯಲ್ಲಿ ಡಾಂಬರೀಕರಣಕ್ಕೆ ಕಾನೂನುಬದ್ಧವಾಗಿ ನೋಟಿಸ್ ಅನ್ನ ಕೊಟ್ಟು ಸೂಕ್ತ ಪರಿಹಾರವನ್ನ ಕೊಡಬೇಕು. ಆಗ ಮಾತ್ರ ನ್ಯಾಯಾಲಯದ ತಡೆಯಾಜ್ಞೆ ತೆರವುಗೊಳಿಸಿ ರಸ್ತೆ ಕಾಮಗಾರಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಅಂತ ತಿಳಿಸಿದರು. ಇಲ್ಲಿ ಇವತ್ತು ಮನೆ ಪ್ರೊಟೆಸ್ಟ್ ಮಾಡಿದ್ರಲ್ಲ, ಅವರೆಲ್ಲರೂ ಏನು ಪ್ರೊಟೆಸ್ಟ್ ಮಾಡೋದಕ್ಕೆ ನಂದು ಸಹಕಾರ ಇದೆ ಅಂತೇಳಿ ನಾನು ಇವ್ರ ಹತ್ರ ಎಲ್ಲ ಮಾಸ್ಟರ್ ಹತ್ರ ಮತ್ತು ನಮ್ಮ ನಾಗರಾಜ್ ಅವರು, ಶೇಖರು, ಚಿನ್ನಯ್ಯನವರು, ಇವರದ್ದು ಗೋಪಿ ಎಲ್ಲರ ಹತ್ರ ಕೆ ಬಿ ಚಂದ್ರು ಸತತವಾಗಿ ಹೋರಾಟ ಮಾಡ್ತಾ ಇರ್ತಾರೆ. ಇವ್ರ ಜೊತೆ ಎಲ್ಲ ನಾನು ಮಾತಾಡ್ತೀನಿ. ಆಬ್ಸೆನ್ಸಲ್ಲಿ ಕೋರ್ಟ್ ಸ್ಟೇ ಅಂತ ನಾನು ಹೋಗಲ್ಲ. ಮುಂದಿನ ದಿನಗಳಲ್ಲಿ ಏನಾರ ನೋಟಿಸ್ ಕೊಟ್ಟು ಗೌರವವಾಗಿ ನಮ್ಮ ಖಾತೆ ಕೂತ್ಕೊಂಡ್ಮೇಲೆ ಅವ್ರು ಎಷ್ಟು ಅಡಿ ತೊಗೋತಾರೋ ಸರ್ಕಾರ ತೊಗೊಂಡು ರಸ್ತೆ ಮಾಡಲಿ. ಇವತ್ತಿಗೆ ನಾನು ಸ್ಟೇ ಅಂತ ಹೋಗೋದು ಅದೆಲ್ಲ ಮಾಡಲ್ಲ ಅಂತ ನಾನು ಹೇಳ್ತೀನಿ. ಅವರು ಪ್ರೊಟೆಸ್ಟ್ ಮಾಡಿ SP ಹತ್ರ ಹೋಗಿ ರಿಸ್ಕ್ ಎತ್ಕೊಂಡು ರಸ್ತೆ ಕಾರ್ಯನ ಮಾಡಬೇಕಂತೇಳಿ ಇಲ್ಲಿ ಅಧಿಕಾರಿಗಳನ್ನ ಕರೆಸಿ ಪ್ರೊಟೆಸ್ಟ್ ಮಾಡಿ ಈ ಒಂದು ಕೆಲಸನ ಮುಂದುವರಿಸಿದ್ದಾರೆ. ನಮ್ಮ ಗ್ರಾಮಸ್ಥರ ಒಂದು ಮತ್ತು ನಮ್ಮ ಗ್ರಾಮದ ನಾಯಕರುಗಳ ಒಂದು ಪ್ರಯತ್ನ ಸತತವಾಗಿ ಅವ್ರನ್ನ ಏನು ಕೇಳಿದ್ರು ಅದಕ್ಕೆ ನಾನು ಯಾವತ್ತೂ ರೋಡ್ಗೆ ಅಗೇನಿಸ್ಟ್ ಇಲ್ಲ. ನಮ್ದೇನಿದ್ರು ನಮ್ಮ ಮೇಲೆ ಒಂದು ಕೆಟ್ಟ ಆಪಾದನೆ ಬಂದಿದೆಯಲ್ಲ, ನನ್ನ ತಂದೆ ಇಲ್ಲಿ ಗೌರವಸ್ಥರು ಇಲ್ಲಿ ಸಾಮಾಜಿಕವಾಗಿ ಬೆಳೆದು ಚೆನ್ನಾಗಿದ್ದಂಥವ್ರು, ಇಲ್ಲಿ ಸರ್ವಿಸ್ ಕೊಟ್ಟಂಥ ಕುಟುಂಬ ನಮ್ಮದು, ಇನ್ಕ್ಲೂಡಿಂಗ್ ಇವತ್ತು ನಾನು ಸರ್ವಿಸ್ ಕೊಡ್ತಾ ಇದ್ದೀನಿ. ಆದರೆ ಅಗೇನಿಸ್ಟ್ ಆಗಿ ನಮ್ಮ ಪ್ರಾಪರ್ಟಿ ಉಳಿಸ್ಕೊಳ್ಳೋದಕ್ಕೆ ಕಷ್ಟ ಕೊಟ್ಟು ಹೋಗಿದ್ದೀನಿ. ಈ ರಸ್ತೆಗೆ ಈಗಲೂ ಸಹ ನಮಗೆ ಟ್ರೈನ್ ಮತ್ತು ಫುಟ್ಪಾತ್ ಕೊಡದೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಇವತ್ತು ಹೋಗಿ ಸ್ಟೇ ತರ್ಬೋದು. ಅದಕ್ಕೆ ಯಾಕೆ ತಂದಿಲ್ಲ ಅಂತ ಹೇಳಿದ್ರೆ, ಸ್ಟೇ ಮೂವ್ ಮಾಡಿದ್ವಿ ಕೂಡ ನಾವು ತರಲಿಲ್ಲ, ಮುಂದುವರಿಸಲಿಲ್ಲ ಯಾವುದನ್ನ ಅಂತ ಹೇಳಿದ್ರೆ ಕಾರಣ ಇವರೆಲ್ಲ ಮಾತಾಡಿದ್ರಿಂದ ಆಯ್ತು ಹಾಕ್ಕೊಂಡು ಹೊಟ್ಟೋಗ್ಲಿ, ನಾಳೆ ಏನಾಯ್ತು ಅಂತೇಳಿ ಬೇಕಾಗುತ್ತೆ. ಇವತ್ತು ನೋಡಿ ನೀವು ಗಮನಿಸಲಿ, ಫುಟ್ಪಾತು ಡ್ರೈನ್ ಬೇಕೇ ಬೇಕು. ಬಂದಾಗ ನಾಳೆ ಒಂದು ದಿವಸ ನೋಟಿಸ್ಗೆ ಅಗೇನಿಸ್ಟ್ ಕೋರ್ಟ್ಗೆ ಹೋಗಿ ಭವನ ಇದು ನಿಮ್ಮ ಗಮನದಲ್ಲಿ ಇರಲಿ. ಸಹಕಾರ ಇಲ್ಲ ಅಂದರೆ ಸ್ವಾಮಿ ಕೋರ್ಟು ಅವರಲ್ಲಿ ಉತ್ತರದಲ್ಲಿ ಜಾಗ ಇದೆ, ಅಲ್ಲಿ ತಗೊಳ್ತಾ ಇದ್ದಾರೆ. ಅದಕ್ಕೆ ಇದಾಗಬೇಕಲ್ವಾ, ಈಗ ಇದು ಹೊಡಿಬೇಕು, ಅದಕ್ಕೆ ರೆಸ್ಪೆಕ್ಟ್ ಆಗಬೇಕಲ್ಲ ಇನ್ನು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.